ಅವ್ರು ಮಾಡಲಿಲ್ಲ. ಅವರು ತಮ್ಮದೇ ಆದ ದಾರಿಯಲ್ಲಿ ಅವರು ಹೊಡ್ಕೊಂಡು ಹೋದರು. ಮತ್ತು ನಮಗೆ ಭಾಳಷ್ಟು ಪ್ರಶ್ನೆಗಳು ಬಂದವು. ಹಳ್ಳಿ ಒಳಗೆ ಹೋದಾಗ ನಾವು ಎಲ್ಲ ಹಳ್ಳಿಗಳಿಗೆ ಹೋಗಿದ್ದೀವಿ. ಅವ್ರ ಜೊತೆ ಪ್ರಚಾರಕ್ಕೆ ಅವ್ರ ಜೊತೆ ಬಂದವರು ಇದ್ದರು, ಅವರು ಇದ್ದರು. ಎಲ್ಲರೂ ಹಳ್ಳಿಗೆ ಹೋದಾಗ ತಾವೊಂದೇನೋ ನಮಗೂ ಗೊತ್ತಿಲ್ಲ, ಅದ್ರ ಮಾಹಿತಿ ಇಲ್ಲ. ನಮ್ಮನ್ನು ಭಾಳಷ್ಟು ಹಳ್ಳಿ ಒಳಗೆ ಹೋದಾಗ ಹಾಲು ಮತ್ತು ಸಮಾಜದವರು ಒಂದು ಪ್ರಶ್ನೆ ಕೇಳಿದ್ರು ನಮಗೆ. ಇಲ್ಲ, ಸತೀಶಣ್ಣ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಒಂದು ದೊಡ್ಡ ರಾಷ್ಟ್ರಮಟ್ಟದ ಸಮಾವೇಶ ಆಯ್ತು ಹಾಲು ಮತ್ತು ಸಮಾಜದ. ಹಾಲು ಮತ್ತು ಸಮಾಜಕ್ಕೇ ಈ ಸರಿ ಚಿಕ್ಕೋಡಿ ಟಿಕೆಟ್ ಕೊಡ್ತಾನಂತ ಅಂದಿದ್ರು. ನಮಗೆ ಯಾಕೆ ಕೊಟ್ಟಿಲ್ಲ, ನಾವು ಈ ಸರಿ ನಾವು ವಿರೋಧ ಮಾಡ್ತೀವಿ ಅಂತ ಅಂದಾಗ ನಾವು ಚಿದೋಣ ಸೌದಿ ಅವ್ರು ಕೂಡಿಸ್ಕಿರಿಂದ ಅವ್ರು ಕೈ ಮುಗಿದು ವಾಪಸ್ ನಾವು ಈ ಪಕ್ಷಕ್ಕೆ ಮಾಡಕ್ಕೆ ಹಚ್ಚಿದ್ದೀವಿ. ಇಂಥ ಭಾಳಷ್ಟು ನ್ಯೂನತೆಗಳು ತಮ್ಮಲ್ಲಿದ್ದಾವೆ. ಅದರ ಜೊತೆ ಈ ಕ್ಷೇತ್ರದಲ್ಲಿ ಲಿಂಗಾಯತ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರ. ಯಾವ ಲಿಂಗಾಯತರನ್ನು ನೀವು ವಿಶ್ವಾಸಕ್ಕೆ ತೊಗೊಂಡು ಕೆಲಸ ಮಾಡಿದ್ರಿ? ಯಾರನ್ನು ಕರೆದು ಮಾತಾಡಿಸಿದ್ರಿ? ಯಾವ ಹಳ್ಳಿ ಲಿಂಗಾಯತರ ಅಥವಾ ಜಿಲ್ಲಾ ಪಂಚಾಯತ್ ತಮ್ಮನ್ನು ಯಾರು ಕರೆದಿದ್ರ? ಯಾರೇ ಕರೆದ್ರ? ನಾ 2 ಸರಿ ಹೇಳಿ, ಲಿಂಗಾಯತ ಇರ್ತಕ್ಕಂಥ ಭಾಳಷ್ಟು ಮುಖಂಡರದಾರ ಮತ್ತು ಬೇರೆ ಬೇರೆ ಸಮಾಜದ ಹಾಲು ಮತ್ತು ಸಮಾಜದ ಸ್ವಲ್ಪ ಸಮಸ್ಯೆ ನಡೆದೈತಿ. ಇವ್ರನ್ನೆಲ್ಲ ಕರ್ಕೊಂಡ್ಕಿರಂತ ವಿಶ್ವಾಸದಾಗ ಬಂದ್ಕಿರಂತ ಚುನಾವಣೆ ಮಾಡಿದ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯೈತಿ, ಲೀಡ್ ತೊಗೊಳಕ್ಕೆ ಸಾಧ್ಯೈತಿ, ಇಲ್ಲಾಂದ್ರೆ ಕಷ್ಟ ಆಗೈತಿ ಅಂದಾಗ ಹೂ ಅಂತಾರೆ ಹೋಗ್ಬಿಟ್ರು. ಯಾರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ನರೇಂದ್ರ ಗೌಡ HF ಹಸು ಸಾಕಾಣೆಯಿಂದ ವರ್ಷಕ್ಕೆ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹೀಗಾಗಿ ತಮ್ಮ ನ್ಯೂನತೆಗಳನ್ನು ಬೇರೆಯವರ ಹಣೆಗೆ ಕಟ್ಟೋದು ಅಷ್ಟೊಂದು ಸರಿ ಅನಿಸೋದಿಲ್ಲ. ಅದಕ್ಕೆ ತಾವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತು ಅಭ್ಯರ್ಥಿ ಕೂಡ ಪಕ್ಷದ ಅಭ್ಯರ್ಥಿ ನಮ್ಮ ಕ್ಷೇತ್ರಕ್ಕೆ ಬಹಳಷ್ಟು ಕಡಿಮೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ. ಯಾಕಂದರೆ ಕೆಲವೊಂದು ಕಡೆ ನಾವು ಪಕ್ಷದ ಅಭ್ಯರ್ಥಿನ ನೋಡಿಲ್ಲ ಅಂತ ಹೇಳಿ ಜನ ನಾವು ಹೆಂಗೆ ಮತ ಹಾಕೋದು ನಮ್ಮನ್ನು ಪ್ರಶ್ನೆ ಮಾಡ್ಯಾರ. ಪಕ್ಷದ ಅಭ್ಯರ್ಥಿನ ನಮ್ಮ ಊರಿಗೆ ಬಂದಿಲ್ಲ, ನಮ್ಮ ಅಲ್ಲಿ ಬಂದಿಲ್ಲ, ಇಲ್ಲಿ ಬಂದಿಲ್ಲ ಅಂದಾಗ ನಾವು ಹಿಂಗೆ ಎಲ್ಲ ಕನ್ವಿನ್ಸ್ ಮಾಡಿ ಸಾಕಷ್ಟು ಜನ ನಾವು ಪ್ರಯತ್ನ ಮಾಡಿದಾಗ ಕೂಡ ಇದು ದೇಶದ ಚುನಾವಣೆ ಇರೋದರಿಂದ ಇಲ್ಲಿ ಬಹಳಷ್ಟು ವಿಚಾರಗಳು ಭಿನ್ನವಾಗಿರ್ತವೆ. ರಾಜ್ಯದ ಚುನಾವಣೆಗೆ ವಿಚಾರಗಳು ಭಿನ್ನವಾಗಿರ್ತವೆ, ದೇಶದ ಚುನಾವಣೆಗೆ ವಿಚಾರಗಳು ಭಿನ್ನವಾಗಿರ್ತವೆ. ಹಾಗಾದ್ರೆ ನೀವು ಹೇಳೋ ರೀತಿ ಆದ್ರೆ ಸನ್ಮಾನ್ಯ ಶ್ರೀ DK ಸುರೇಶ್ ಅವರು ಸೋತಿರ್ತಕ್ಕಂಥ ಕ್ಷೇತ್ರ, ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರದಲ್ಲಿ ಕೂಡ ಮೈನಸ್ ಆದಾಗ ಹಾಗಾದರೆ ಅವರು BJP ಮಾಡಿದ್ರ? ತಮ್ಮ ನಾನು ಪ್ರಶ್ನೆ ಕೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಾಕಷ್ಟು ಜನ ಇಲ್ಲಿ ನಮ್ಮ ಶಿವಾನಂದ ಪಾಟೀಲ್ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಮೈನಸ್ ಆಗೈತಿ, ಹಾಗಾದ್ರೆ ಅವರು BJP ಮಾಡಿದ್ರ? ಇವೆಲ್ಲ ವಿಷಯಗಳನ್ನು ತಾವು ಭಾಳ ದೊಡ್ಡ ರಾಜಕಾರಣಿಗಳಿದ್ರಿ, ಬೆಳಗಾವಿ ಜಿಲ್ಲೆಯ ಅತ್ಯಂತ ಹಿರಿಯ ನಾಯಕರಿದ್ರಿ. ಅದರ ಜೊತೆ ತಮಗೆ ಇನ್ನೊಂದು ತಾವು ಉಸ್ತುವಾರಿ ವಹಿಸಿರ್ತಕ್ಕಂಥ ಜಿಲ್ಲೆಯಲ್ಲಿ ಇನ್ನೊಂದು ಕ್ಯಾಂಡಿಡೇಟ್ ಹೀನಾಯವಾಗಿ ನಮ್ಮ ಬೆಳಗಾವಿಯ ಮೃಣಾಲ್ ಹೆಬ್ಬಾಳ್ಕರ್ ಸೋಲ್ತಾರೆ. ಗೋಕಾಕ ಮತ್ತು ಅರಬಾವಿಯಲ್ಲಿ ತಮ್ಮ ಪ್ರಾಬಲ್ಯ ಏನೈತಿ? ತಾವೆಷ್ಟು ಲೀಡ್ ಕೊಟ್ರಿ? ಅದರ ಜೊತೆ ಬೆಳಗಾವಿ ಗ್ರಾಮೀಣದಲ್ಲಿ ಮೈನಸ್ ಆಯ್ತು, ಲಕ್ಷ್ಮೀ ಹೆಬ್ಬಾಳ್ಕರ್ BJP ಮಾಡಿದ್ರೆ. ಹಾಗಾದ್ರೆ ಯಾರ ಮೇಲೆ ಆದರೂ ಒಂದು ಆರೋಪ ಮಾಡಬೇಕಂದ್ರೆ ಅದು ಸತ್ಯಕ್ಕೆ ಹತ್ತಿರವಾಗಿರಬೇಕು, ಹಾಗೂ ಅಷ್ಟೇ ಅಥೆಂಟಿಕೇಟೆಡ್ ಆಗಿರ್ಬೋದು. ಯಾರ್ದಾರೇ ಹೋಗಿ ದಾರಿಗೆ ಹೋಗೋರ ಮಾತು ಕೇಳಿಕೆರಿಂದ ಆರೋಪ ಮಾಡೋದ್ರಿಂದ ತಮ್ಮ ಘನತೆಗೆ ಧಕ್ಕೆ ಆಗ್ತದೆ. ಅಂತ ಯಾವುದೇ ಕಿವಿಯಲ್ಲಿ ಹೇಳೋರ ಮಾತು ಕೇಳಿಕೆರಿಂದ ಹೇಳಿಕೆಗಳನ್ನು ಕೊಟ್ಟು ತಮ್ಮ ಗೌರವವನ್ನು ತಾವು ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ಭಾಳಷ್ಟು ಹಿರಿಯರದಿರಿ. ತಮಗೆ ಈ ಜಿಲ್ಲೆಯಲ್ಲಿ ತಾವು ಮತ್ತು ಲಕ್ಷ್ಮಣ ಸವದಿಯವರು ಕೂಡಿ ಕೆಲಸ ಮಾಡಿದಂಗೆ ಭಾಳಷ್ಟು ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಮತ್ತಷ್ಟು ಹುರುಪುಗೊಂಡ ಎಲ್ಲ ಚುನಾವಣೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಚುನಾವಣೆಯ ಒಗ್ಗಟ್ಟನ್ನು ಅಥವಾ ಕಾರ್ಯಕರ್ತರ ಒಗ್ಗಟ್ಟನ್ನು ಒಡೆಯುವಂಥ ಕೆಲಸ ಮಾಡ್ತಕ್ಕಂಥ ಹೇಳಿಕೆಗಳನ್ನು ತಾವು ಯಾರು ಕೂಡ ಹೋಗಬೇಡ್ರಿ. ತಮ್ಮ ಮೇಲೆ ನಮಗೆ ಅಪಾರವಾದ ಗೌರವ ಇದೆ. ಹಾಗಾಗಿ ಈ ಕಾರ್ಯಕರ್ತರಿಗೆ ಏನು ತಾವು ಈ ಕಾರ್ಯಕರ್ತರ ಉದ್ದೇಶ ಏನು ತಾವು ಹೇಳಿಕೆ ಕೊಟ್ಟಿದ್ರಿ ಅದನ್ನು ದಯವಿಟ್ಟು ಹಿಂಪಡೆದು ತಮ್ಮಲ್ಲಿ ನಾನು ಕಳಕಳಿ ವಿನಂತಿ ಮಾಡ್ಕೊತೀನಿ. ಹಿಂಪಡೆದರಿಂದ ಈ ಕಾರ್ಯಕರ್ತರನ್ನು ಯಾವತ್ತೂ ಕೂಡ ತಾವು ದೋಷ ಮಾಡಬಾರ್ದು ಅಂತ ಹೇಳಿ ನನ್ನ ಕಳಕಳಿ ಮನವಿ ಮಾಡ್ಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೀನಿ.